ಬ್ರೋ ಲಾಸ್ಟ್ ವಿಡಿಯೋದಲ್ಲಿ ಡಾವಿನ್ಸಿಯಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಮೀಡಿಯಾ ಪೂಲ್ ಏನಕ್ಕೆ ಬ್ರೋ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ನಾವು ಯಾವ್ದಾದ್ರು ಒಂದು ವಿಡಿಯೋನ ಎಡಿಟ್ ಮಾಡೋಕ್ಕೂ ಮುಂಚೆ ಅದಕ್ಕೆ ಬೇಕಾದ ಕ್ಲಿಪ್ಸ್ ಮತ್ತೆ ಫುಟೇಜಸ್ ಒಂದ್ ಜಾಗದಲ್ಲಿ ಸೇವ್ ಮಾಡ್ತೀವಿ ಗೊತ್ತಾ, ಅಂದ್ರೆ ಇಂಪೋರ್ಟ್ ಮಾಡ್ತೀವಿ ಗೊತ್ತಾ, ಆ ಪ್ಲೇಸೇ ಮೀಡಿಯಾ ಪೂಲ್. ನಾವು ಮೇನ್ ಆಗಿ ಈ ಮೀಡಿಯಾ ಪೂಲ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನಾವು ಯಾವ್ದಾದ್ರು ಒಂದು ವಿಡಿಯೋ ಎಡಿಟ್ ಮಾಡೋಕ್ಕೂ ಮುಂಚೆ ಅದಕ್ಕೆ ಬೇಕಾಗಿರೋ ವಿಡಿಯೋಸ್ ಫೋಟೋಸ್ ಇಂಪೋರ್ಟ್ ಮಾಡಕ್ ಯೂಸ್ ಮಾಡ್ತೀವಿ. ನೀವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಆ ವಿಡಿಯೋ ಎಡಿಟ್ ಮಾಡಕ್ ಬೇಕಾಗಿರೋ ಎಲ್ಲಾ ಎಲಿಮೆಂಟ್ಸ್ ನ ಒಂದೇ ಜಾಗದಲ್ಲಿ ಇಂಪೋರ್ಟ್ ಮಾಡಿದಾಗ ಅದೆಲ್ಲ ಮಿಕ್ಸ್ ಆಗಿ ನಿಮ್ಗೆ ಯಾವ ಫೈಲ್ ಎಲ್ಲೆಲ್ಲಿದೆ ಅಂತ ಸಿಗಲ್ಲ. ನೀವು ಮೀಡಿಯಾ ಪೂಲ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ನಿಮ್ ವರ್ಕ್ ಫ್ಲೋ ಬಂದು 5x ಫಾಸ್ಟರ್ ಆಗಿರುತ್ತೆ. ಅದ್ ಹೆಂಗಂದ್ರೆ, ಮೀಡಿಯಾ ಪೂಲ್ ಅಲ್ಲಿ ನೀವು ಎಲ್ಲದಕ್ಕೂ ಸಪರೇಟ್ ಬಿನ್ ಕ್ರಿಯೇಟ್ ಮಾಡಿ ನೀವು ಏನೇನ್ ಫೈಲ್ ನ ಇಂಪೋರ್ಟ್ ಮಾಡ್ತಿರೋ ಅದನ್ನ ಸಪರೇಟ್ ಆಗಿ ಸೆಗ್ರಿಗೇಟ್ ಮಾಡ್ಕೋಬಹುದು. ಒಂದೊಂದು ಬಿನ್ ಗೆ ಒಂದೊಂದು ಹೆಸರಿಟ್ಟು ಮ್ಯೂಸಿಕ್ ಸಪರೇಟ್ ಆಗಿ, ವಿಡಿಯೋ ಸಪರೇಟ್ ಆಗಿ, ಇಮೇಜಸ್ ಸಪರೇಟ್ ಆಗಿ ನಾವು ಸೆಗ್ರಿಗೇಟ್ ಮಾಡ್ಕೋಬಹುದು. ಅವಾಗ ನಿಮ್ ವರ್ಕ್ ಫ್ಲೋ ಬಂದು ಈಸಿ ಆಗಿರುತ್ತೆ. ಇದರಲ್ಲಿ ಅಸೆಟ್ಸ್ ನ 3 ಟೈಪ್ಸ್ ಆಗಿ ಇಂಪೋರ್ಟ್ ಮಾಡಬಹುದು. ಫಸ್ಟ್ ಬಂದು ಮೀಡಿಯಾ ಪೂಲ್ ಇಂಟರ್ಫೇಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಂಪೋರ್ಟ್ ಮೀಡಿಯಾ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿ, ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಮೇಜಸ್ ಮತ್ತೆ ವಿಡಿಯೋಸ್ ಎಲ್ಲ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಅಂಡ್ ಸೆಕೆಂಡ್ ಟೈಪ್ ಬಂದು ಶಾರ್ಟ್ ಕಟ್ ನ ಯೂಸ್ ಮಾಡಿ ಇಂಪೋರ್ಟ್ ಮಾಡಬಹುದು. ನೀವು ವಿಂಡೋಸ್ ಯೂಸರ್ಸ್ ಆಗಿದ್ರೆ Ctrl+I ನ ಕ್ಲಿಕ್ ಮಾಡಿ, ಅದೇ ಮ್ಯಾಕ್ ಯೂಸರ್ಸ್ ಆದ್ರೆ Command+I ನ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಲಾಸ್ಟ್ ಟೈಮ್ ಯಾವ ಪೇಜ್ ಓಪನ್ ಆಗಿತ್ತು ಅದೇ ಪೇಜ್ ಓಪನ್ ಆಗುತ್ತೆ. ಸೇಮ್ ನೀವು ಆ ಪೇಜ್ ಅಲ್ಲಿ ಹೆಂಗ್ ಸೆಲೆಕ್ಟ್ ಮಾಡೋದು ಅದೇ ತರ ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಮಾಡ್ಕೊಳ್ಳಿ. ಅಂಡ್ ಥರ್ಡ್ ಟೈಪ್ ಬಂದು ಡೈರೆಕ್ಟ್ ಆಗಿ ಫೈಲ್ಸ್ ಹೋಗಿ ನಿಮ್ಗೆ ಜಸ್ಟ್ ಏನ್ ಬೇಕೋ ಅದನ್ನ ಡೈರೆಕ್ಟ್ ಆಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಇಂಪೋರ್ಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಟ್ ಪೇಜ್ ಬಗ್ಗೆ ನೋಡೋಣ. ಅಂಡ್ ನಿಮ್ಗೆ ಇದರಲ್ಲಿ ಬೇರೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ನನಗೂ ಏನೋ ಗೊತ್ತಾಗ್ಲಿಲ್ಲ ಅಂದ್ರೆ ನಾ ಖಂಡಿತವಾಗ್ಲೂ ಕಲ್ತ್ಕೊಂಡು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಅಂಡ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.